ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರೂಪ ಮಂಜುನಾಥ್. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮನೇಲೇ ಇದ್ದೆ. ಸೊ ಹಾಗಾಗಿ ಸ್ವಲ್ಪ ಮನೇಲೇ ಪ್ರೋಟೀನ್ ಪೌಡ್ರ್ ಮಾಡ್ಕೋಬೇಕಂತ ಹೇಳಿ ಎಲ್ಲ ಐಟಮ್ಗಳನ್ನ ಕೆಲವೊಂದು ತೊಳೆದು ಹಾಕಬೇಕಾಗಿರೋಂಥ ಐಟಮ್ಗಳನ್ನೆಲ್ಲ ತೊಳೆದು ತಯಾರಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಬಿಸಿಲಿತ್ತು, ಮೇಲೆ ಬಂದು ಒಣಗಾಕೋಣ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದೀನಿ. ರಾಗಿನ ಜಸ್ಟು ನಾನು ತೊಳೆದು ಒಣಗಾಕೊಂಡಿದ್ದೀನಿ. ಅದನ್ನು ಮೊಳಕೆ ಕಟ್ಟಿದಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಾಳುಗಳನ್ನ ನಾನು ವೆರೈಟಿಯಾದ ಕಾಳುಗಳನ್ನ ನಾನು ತೊಳೆದು ಒಣಗಾಕೊಂಡಿದ್ದೀನಿ. ಅದು ಮೊಳಕೆ ಕಟ್ಟು ಒಣಗಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಸಿರಿಧಾನ್ಯಗಳು. ಇದರಲ್ಲಿ 5-6 ಥರ ಸಿರಿಧಾನ್ಯಗಳನ್ನ ನಾನು ಎಲ್ಲ ಮಿಕ್ಸ್ ಮಾಡಿ ತೊಳೆದು ಒಣಗಾಕೊಂಡಿದ್ದೀನಿ. ನಂತರ ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ ಕೂಡ ನಾನು ತೊಳೆದು ಒಣಗಾಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ನವಣೆ ಮತ್ತು ಜೋಳ ಕೆಲವೊಂದು ಐಟಮ್ಗಳನ್ನೆಲ್ಲ ತೊಳಿಬೇಕಾಗಿರೋಂಥ ಐಟಮ್ಗಳನ್ನೆಲ್ಲ ತೊಳೆದು ಚೆನ್ನಾಗಿ ಬಿಸಿಲಿಗೆ ಹಾಕಿದ್ದೀನಿ. ಇದನ್ನೆಲ್ಲ ಬಿಸಿಲಿಗೆ ಹಾಕಿದಾಗ ಚೆನ್ನಾಗಿ ಒಣಗಬೇಕು. ಒಣಗಿದಾಗ ನಮಗೆ ಆ ಪೌಡರು ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ತೇವಾಂಶ ಇದ್ದಾಗ ಏನಾಗುತ್ತೆ ಅಂದರೆ ಹಸಿಟ್ಟು ಸ್ಮೆಲ್ ಬರುತ್ತೆ ಮತ್ತು ಒಂದು ಬೂಸ್ಟ್ ಬಂದಂಗೆ ಆಗುತ್ತೆ. ಸ್ವಲ್ಪ ದಿನಕ್ಕೆ ಚೆನ್ನಾಗಿರಲ್ಲ ಅದು ಕುಡಿಯೋದಕ್ಕೆ. ಹಾಗಾಗಿ ನಾವು ಸ್ವಲ್ಪ ಬಿಸಿಲಿಗೆ ಚೆನ್ನಾಗಿ ಒಣಗಿದಾಗ ನಮಗೆ ಹುರಿಯೋದಕ್ಕೂ ಚೆನ್ನಾಗಿರುತ್ತೆ. ಈ ಐಟಮ್ಗಳನ್ನ ನಾನು ಹುರಿದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.